Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 47ನೇ ಪ್ರಶ್ನೆಯನ್ನ ಗಮನಿಸಿ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 196ರ ಮೂಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 196 ಅದರ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋದಾಗ, ಸೊ ನೋಡಿ 196. ಸೊ ಇಲ್ಲಿ ಮೊದಲನೇದಾಗಿ ನಾವು 2ರಿಂದ ಭಾಗಿಸಿದಾಗ 2 9 18, 2 8 16. ಸೊ 2 4 8, 2 9 18. ಸೊ 7 7 49, 7 1 7. ಓಕೆ. ಸೊ ಈಗ 196ರ ಅವಿಭಾಜ್ಯ ಅಪವರ್ತನಗಳು 196 ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 7 ಗುಣಿಸು 7. ಸೊ ಈಗ ವರ್ಗಮೂಲವನ್ನ ಕಂಡುಹಿಡಿಲಿಕ್ಕೆ ನಾವು ಸಮಾನ ಅಪವರ್ತನಗಳ ಜೋಡಿಗಳನ್ನ ಮಾಡ್ಬೇಕಾಗತ್ತೆ. ಸೊ 196 ಇಸ್ ಈಕ್ವಲ್ ಟು 2 ಗುಣಿಸು 2 ಇಂಟು 7 ಗುಣಿಸು 7. ಓಕೆ. ಸೊ ಹಾಗಾದ್ರೆ 196 ಇಸ್ ಈಕ್ವಲ್ ಟು 2ರ ಘಾತ 2 ಗುಣಿಸು 7ರ ಘಾತ 2. ಸೊ ಈಗ ವರ್ಗಮೂಲ 196 ಬೇಕು. 196 ಇಸ್ ಈಕ್ವಲ್ ಟು, ಸೊ ಈ ಒಂದು ಜೋಡಿಯಲ್ಲಿರುವಂತಹ ಒಂದು ಫ್ಯಾಕ್ಟರ್ ಇಂಟು 7 ಸ್ಕ್ವೇರ್ ಅಲ್ಲಿರುವಂತಹ 7. ಸೊ ಈಗ ವರ್ಗಮೂಲ 196 ಇಸ್ ಈಕ್ವಲ್ ಟು 14 ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 196ರ ವರ್ಗಮೂಲ 14 ಆಗಿದೆ. ಥ್ಯಾಂಕ್ ಯು.